Good morning. Praise the Lord. Fact number 12. Why Bethlehem? Bethlehem is called as the house of bread. ಬೆತ್ಲೆಹೇಮ್ನ ರೊಟ್ಟಿಯ ಮನೆ ಅಂತ ಕರೆಯಲ್ಪಟ್ಟಿದೆ. ಹಾಗಾಗಿ ನಿಜವಾದ ಪರಲೋಕದಿಂದ ಇಳಿದು ಬಂದಂಥ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿಯವರು ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 51ನೇ ವಚನದಲ್ಲಿ ಹೇಳ್ತಾರೆ. ನನ್ನನ್ನು ತಿನ್ನುವವನು ನಿತ್ಯ ಜೀವನ ಹೊಂದುವನಂತ. ಈ ಲೋಕದಲ್ಲಿ ಅನೇಕರು ನಿತ್ಯ ಜೀವ ಹೊಂದಬೇಕಂದ್ರೆ, ಮೋಕ್ಷಕ್ಕೆ ಸೇರಬೇಕಂದ್ರೆ ಆ ಬಲಿಯಾದಂಥ ಯಜ್ಞವನ್ನು, ಅದರ ಮಾಂಸವನ್ನು ತಿನ್ನುವುದರಿಂದ ನಾವು ನಿತ್ಯ ಜೀವಕ್ಕೆ ಪಾತ್ರರಾಗ್ತೀವಿ ಅಂತ ನಂಬ್ತಾರೆ. ಭಗವದ್ಗೀತದಲ್ಲಿ ಸಹ 3ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, ಬಲಿ ಮಾಡಿದಂಥ ಆ ಯಜ್ಞದಿಂದ ಸುಟ್ಟು ಬಲಿಯಾದಂಥ ಆ ಯಜ್ಞದ ಒಂದು ಮಾಂಸವನ್ನು ತಿನ್ನುವುದರ ಮುಖಾಂತರವಾಗಿ ಪಾಪ ವಿಮೋಚನೆ ಆಗ್ತದೆ ಅಂತ ಬರೆಯಲ್ಪಟ್ಟಿದೆ. ಹಾಗಾದರೆ ನಿಮಗೋಸ್ಕರ, ನಮಗೋಸ್ಕರ, ಸರ್ವಲೋಕಕ್ಕೋಸ್ಕರ ಯೇಸು ಸ್ವಾಮಿ ಯಜ್ಞದ ಪುಷ್ಪವಾಗಿ ಆತನ ದೇಹವನ್ನು ನಮಗೋಸ್ಕರ ಧಾರೆ ಎಳೆದು, ಇಗೋ ನನ್ನ ರೊಟ್ಟಿ, ಇಗೋ ನನ್ನ ದೇಹ, ಇಗೋ ಇದು ನನ್ನ ರಕ್ತ ಅಂತ ವಾಗ್ದಾನ ಕೊಟ್ಟಂಥ ಯೇಸು ಸ್ವಾಮಿಯವರನ್ನು ನಾವು ನಂಬುವಾಗ ನಿತ್ಯ ಜೀವಕ್ಕೆ ಪಾತ್ರರಾಗ್ತೀವಿ. ಸ್ಟೇ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು.